ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮರೇವ ಕೂಡಲ ಸಂಗಮರೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ 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 ನಾಮಾಮೃತ ತುಂಬಿ ತುಂಬಿ ಬಂಧುಗಳೇ ನಮಸ್ಕಾರ. ಹಾಡಬೇಕು, ಮಾತನಾಡಬೇಕು ಅಥವಾ ಸಂತೋಷ ಪಡಬೇಕು ಅಥವಾ ಹೊಗಳ್ಬೇಕು, ಹೊಗಳಿಸ್ಕೋಬೇಕು, ಏನು ಅರ್ಥ ಆಗ್ತಾ ಇಲ್ಲ. ಸಂತೋಷ ಮನಸ್ಸು ತುಂಬಿ ಬಂದಿದೆ. ನಮ್ಮೂರಾಗ ಇಷ್ಟು ಮಂದಿ ಇಷ್ಟು ಚಂದ ಇಷ್ಟೊಂದು ಕ್ಯಾಮ್ರಾಗಳು ಭಾಳ ವರ್ಷ ನೋಡ್ಲಿಕ್ಕತ್ತೀವಿ. ಇದಕ್ಕೆ ಕಾರಣರಾದ ಎಲ್ಟು ಮುಕ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬಲ್ಲೆ. ಗುರುವಿನ ಸನ್ನಿಧಾನ ಯಾವುದೇ ಕಾರ್ಯಕ್ರಮ ಗುರುವಿನಿದೆ ಕಂಪ್ಲೀಟ್ ಆಗೋದಿಲ್ಲ. ಇವತ್ತು ಗುರುವಿನ ಸಾನ್ನಿಧ್ಯ ಕೂಡ ಇದೆ. ನನಗೆ ಬಹಳ ಮುಖ್ಯ ಅಂದರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ. ಈ ಇಸ್ ದ ಮೇಕರ್ ಆಫ್ ಸಂಗೀತ ಕಟ್ಟಿ ನಾಟ್ ರೆಸ್ಪೆಕ್ಟ್. ಸೊ ನನ್ನ ಡ್ಯಾಡಿ ಅವರಿಗೆ ಈಗ 83 ವರ್ಷ. ಬಟ್ ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರು ಅಷ್ಟೇ ಹೊರಪಿನಿಂದ ಬರ್ತಾರೆ. ಎಲ್ಲ ಅಭಿಮಾನಿಗಳು ಬಂದಾರೆ, ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದಾರೆ. ಇವಾಗ ಗಜಾನಂದ ದಾದೆ ಇದ್ದಾರೆ, ಈ ಸಿನಿಮಾದಲ್ಲಿ ಅವ್ರ ಕೆಲಸ ಕೂಡ ಮಾಡಿದ್ದಾರೆ. ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಚಿತ್ರ ಮಾಡೋದು ನಿಮ್ಗೆಲ್ಲ ಗೊತ್ತಿದ್ದಂಗೆ ಆವಾಗಲೇ ಹೇಳಿದ್ರು ಅಷ್ಟು ಸುಲಭ ಇಲ್ಲ, ಡೆಫಿನೆಟ್ಲಿ ಕಷ್ಟ ಇದೆ. ಈಗಿನ ಒಂದು ಪರಿಸ್ಥಿತಿಗೆ ಒಂದು ಚಿತ್ರ ಮಾಡಬೇಕು ಅದರಿಂದ ಎಂಥ ಶ್ರಮ. ಒಂದು ದಿನದಲ್ಲ, ಒಂದು 4 ದಿವಸದಲ್ಲ, 1 ವರ್ಷದಲ್ಲ, 2 ವರ್ಷದಲ್ಲ, 3-4 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ತುಂಬಾ ಅಂದ್ರೆ ಒಂದೇ ಮನಸ್ಸಿನಿಂದ ಆ ಛಲ ಬಿಡದೆ ಈ ಚಿತ್ರವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಟೀಮಲ್ಲಿ ಎಲ್ಲರಿಗೂ ಆಶಯ ಸಲ್ಲುತ್ತೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಆ ಒಂದು ಕನಸನ್ನ ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು. ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ 2 ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು, 3 ಜನ ಇದ್ದಾಯಿತು. ಅದರಲ್ಲಿ ನನಗೆ ಅನ್ಸುತ್ತೆ ಆಯ್ತು ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ. ಬೇಸಿಕ್ ಜ್ಞಾನ ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನ ಚಾಚು ತಪ್ಪದೆ ಅವರಿಗೆ ಹೀಗೆ ಅಂತ ಹೇಳಿದೆ. ಬಟ್ ಈ ಸಿನಿಮಾ ಇಂಡಸ್ಟ್ರಿಯ ನನಗೆ ಬಂದಂತಹ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಕ್ಲಾಸ್ನಲ್ಲಿ ನೀವು ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ಅದನ್ನ ನಾನು ನನ್ನ ಶಿಷ್ಯರ ಜೊತೆಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೆ. ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬಾ ಚೆನ್ನಾಗಿ ಅದನ್ನ ಅರ್ಥಕೊಂಡ್ರು. ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ, ಐ ಥಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಇಟ್ ಬಿಕಾಸ್ ಅವರಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ನಾನು ಯಾವಾಗಲೂ ಅಂದ್ಕೊಳ್ಳೋದು ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು, ಮೈಂಡ್ ಝೀರೋ ಇರಬೇಕು. ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಹಿ ಆಲ್ವೇಸ್ ಯೂಸ್ ಟು ಕಮ್ ವಿತ್ ಅನ್ ಅಬ್ಸಲ್ಯೂಟ್ ಝೀರೋ ಮೈಂಡ್ ಅಲ್ಲಿ ಏನೂ ಇರ್ತಿರ್ಲಿಲ್ಲ, ಖಾಲಿ ಇಟ್ಕೊಂಡು ಬರ್ತಾ ಇದ್ದ. ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ. ಇದು ಅವರ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ, ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೆ ಮಾಡೋ ಒಂದು ಛಲ, ಆ ಒಂದು ಹುಚ್ಚಿಂದ ಯಾವ ಕೆಲಸನೂ ಆಗಲ್ಲ. ಹಗಲು ರಾತ್ರಿ ಅವರ ಮನೆಯವರ ಪಲ್ವಿಗೆ ನಾನು ಯಾವಾಗ ಫೋನ್ ಮಾಡಿದಮ್ಮ ಎಲ್ಲಿದ್ದಾನಮ್ಮ, ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾರೆ. ಯಾವುದೇ ಅವರ ಕಡೆಗೆ ಹೋಗಿ ಮಾಡಿ ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾರೆ. ಸ್ಟುಡಿಯೋ ಬಿಟ್ಟು ಆಚೆ ಬರ್ತಾನೆ ಇದೆ. ನನ್ನ ಜ್ಞಾಪಕ ಬರುತ್ತೆ ಡಾಕ್ಟರ್ CNR ರಾವ್ ಭಾರತ ರತ್ನ ಪಡೆದಾಗ ಅವ್ರಿಗೆ ಸನ್ಮಾನ ಇತ್ತು ಬ್ಯಾಂಕ್ವೆಟ್ ಹಾಲಲ್ಲಿ. ಒಂದು ಮಾತು ಹೇಳಿದ್ರು ಅವರು, ನಿಮ್ಗೆ ಯಾವ್ದು ತುಂಬಾ ಇಷ್ಟವಾದ ಜಾಗ ಅಂತ ಯಾರು ಕೇಳಿದ್ರು. ನನ್ನ ಲ್ಯಾಬೊರೇಟರಿ ನನ್ಗೆ ತುಂಬಾ ಇಷ್ಟ ಅಂದ್ರು. ನನ್ನ ಲ್ಯಾಬ್ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ. ಆ ಪ್ಯಾಷನ್ ಇರೋದ್ರಿಂದ CNR ರಾವ್
ನಮ್ಮ ಪ್ರಸನ್ನಕೇಶ್ವರ ಸ್ಟುಡಿಯೋ ಬಿಟ್ಟು ಆಚೆನೆ ಬರಲ್ಲ, ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ಹಗಲು ರಾತ್ರಿ. ಅವನಿಗೆ ಕರೆಕ್ಟಾಗಿ ಬೆಂಬಲ ಸಿಕ್ಕಿದ್ದಂತೆ ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಆ್ಯಂಡ್ ಹಿಸ್ ಬ್ರಿಲಿಯಂಟ್ ಟೀಮ್. ಸೊ ಇದೆಲ್ಲವೂ ಸೇರಿ 7 ಸ್ವರ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ. ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು. ಎಲ್2 ಅಂತ L2 ಅಂತ ಇಂಗ್ಲಿಷಲ್ಲಿ ನೀವು ಬರೆದ್ರೆ NL ದ ಲ್ಯಾಟಿಟ್ಯೂಡ್ ಅಂಡ್ ದ ಲಾಂಜಿಟ್ಯೂಡ್. ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಗಲಕ್ಕೂ ಹಕ್ಕಿಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬೋತ್ ಇನ್ ಲಾಂಜಿಟ್ಯೂಡ್ ನಲ್ಲಿ ಅಂಡ್ ಲ್ಯಾಟಿಟ್ಯೂಡ್, ಇಡೀ ಗ್ಲೋಬಲ್, ಬರೀ ನಮ್ಮ ದೇಶದ ಉದ್ದಗಲ ಅಲ್ಲ, ಇಡೀ ನಮ್ಮ ಗ್ಲೋಬಿನ ಉದ್ದಗಲಕ್ಕೂ L2 ಮುದ್ದ ಹಬ್ಬಿ ಅಂತ ಹೇಳ್ತಾ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದಂತಹ ಚಿತ್ರವಾಗಿ ಚಿತ್ರತಂಡಕ್ಕೆ ಎಲ್ಲ ರೀತಿಯ ಶುಭವನ್ನು ನಾವು ಹಾರೈಸೋಣ. ಚಿತ್ರನ ಸಪೋರ್ಟ್ ಮಾಡೋಣ, ಎಲ್ಲರೂ ಥಿಯೇಟರ್ ಹೋಗಿ ನೋಡೋಣ. ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ನೀವೆಲ್ಲ ನಂಗೆ ತುಂಬಾ ಖುಷಿ ಆಗ್ತದೆ. ತುಂಬಾ ಮಾಧ್ಯಮ ಮಿತ್ರರನ್ನ ನಾನು ನೋಡ್ತಾ ಇದ್ದೀನಿ, ಸಹೋದರರನ್ನು ನೋಡ್ತಾ ಇದ್ದೀನಿ, ನಮ್ಮ ಮಗು ಇದ್ದಾರೆ. ನನಗೆ ಜ್ಞಾಪಕ ಬರುತ್ತೆ, ಡಿ.ವಿ. ಸುಧೀಂದ್ರ ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ರು ರಾಘವೇಂದ್ರ ಚಿತ್ರಮಣಿ. ಅದು ನಾನು ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಆಡಲಿಕ್ಕೆ ಶುರು ಮಾಡಿದಂತಹ ದಿನ, ಅದು 90s. ಹಣ ಸಪೋರ್ಟ್ ಮಾಡೋರು ಇಂಥ ಒಳ್ಳೆ ವ್ಯಕ್ತಿ ಅಂದ್ರೆ ಸುಧೀಂದ್ರ ಸರ್. ಅಷ್ಟು ಶಾಂತಮೂರ್ತಿ. ಡಿ.ವಿ. ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸಿಕೊಂಡು ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್. ದ ಟೇಕ್ ಆಫ್ ಇಸ್ ಡಿಫರೆಂಟ್. ನಮ್ಮ ವೆಂಕಟೇಶ್ ಇದ್ದಾರೆ. ಸೊ ವೆಂಕಟೇಶ್ ಇದ್ಮೇಲೆ ಎಲ್ಲೂ ಮುಸಿ ಹೋಗೋದೇ ಇಲ್ಲ. ಸೊ ಇಟ್ಸ್ ಸೋ ಹ್ಯಾಪಿ ಟು ಸಿ ವೆಂಕಟೇಶ್ ಅಂಡ್ ಹಿಸ್ ಹೋಲ್ ಟೀಮ್ ಆಫ್ ಜರ್ನಲಿಸ್ಟ್ಸ್ ಹಿಯರ್, ಬೋತ್ ವಿಜುವಲ್ ಆಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾ. ಸಂಗೀತ ನೀವು ಹುಡುಗಿ ಹೇಳಿದ್ದಾರೆ, ಎಷ್ಟು ಜನ ಕನ್ನಡ ಮಾತಾಡ್ತಾಳಮ್ಮ, ಬ್ಯೂಟಿಫುಲ್. ಮೊದಲನೇ ಕಚೇರಿ ಅಂತ, ಆ ಮೊದಲನೇ ಕಚೇರಿಯ ಕವರೇಜ್ 1975 ನವೆಂಬರ್ 14 ಚಿಲ್ಡ್ರನ್ಸ್ ಡೇ ಮೊದಲನೇ ಕಚೇರಿ. ಅದರ ಕವರೇಜ್ ಆದಾಗ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಬರೆದಂತಹ ಸಂಯುಕ್ತ ಕರ್ನಾಟಕ ಕೂಡ ಸಾಕ್ಷಿ ಇದೆ. ಸೊ ನಿಮಗೆಲ್ಲ ನಾನು ವಿಶೇಷವಾಗಿ ವಂದಿಸ್ತೀನಿ. ಧನ್ಯವಾದ. ನನ್ನನ್ನು ಈ ಮಟ್ಟಕ್ಕೆ ತರಬೇಕು. ನೀವು ಕೂಡ ಸಿಂಹಪಾಲು ನಿಮ್ದು ಇದ್ದೇ ಇದೆ ಯಾವಾಗಲೂ, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮಗೆಲ್ಲ ಪ್ರಾತಸ್ಮರಣೆಯನ್ನು ವಂದಿಸ್ತೀನಿ. ತಂದೆ ತಾಯಿಗಳಿಗೆ ನನ್ನ ಗುರುಗಳನ್ನೆಲ್ಲ ಸ್ಮರಿಸಿ ವಂದಿಸಿ L2 ಮುಕ್ತ ಗ್ಲೋಬಲ್ ಆಗಿ ಉದ್ದಗಲಕ್ಕೂ ಇದರ ಪ್ರಚಾರ ಆಗಲಿ ಅಂತ ಶುಭ ಹಾರೈಸ್ತಾ, ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ ಇಡೀ ಟೀಮಿಗೆ ನಾನು ಅಭಿನಂದಿಸ್ತಾ, ಮತ್ತೇನು ಹೇಳಬೇಕು ಗೊತ್ತಾಗಿಲ್ಲ. ಈ ಸಂಗೀತ ಕಟ್ಟಿ ಅಂತಕ್ಕಂಥ ಒಬ್ಬ ಗಾಯಕಿ ನಾನು ಕರೆದು ಈ ವೇದಿಕೆ ಮೇಲೆ ನನ್ನ 50ನೇ ವರ್ಷ. ನನಗೆ ನಂಬಿಕೆ ಬರಲ್ಲ, ಯಾಕೆಂದ್ರೆ ಈಗ ನನಗೆ ಅರ್ಥ ಆಗ್ತಾ ಇದೆ. ನಮ್ಮ ಗುರುಗಳು ಹೇಳ್ತೇನೆ, ಇದರ ಅರ್ಥ ಏನು ಅಂತ ಈಗ ಒಂಚೂರು ಕಂಡುಬಿಡ್ತಾ ಇದ್ದೀನಿ ಅನ್ಸುತ್ತೆ. ಸೊ ಸಾಧನೆಗೆ ನೀವು ಒಂದು ದಾರಿಯನ್ನ ಹಾಕಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್ ಇದ್ದಾರೆ, ಬಹಳ ಚಿಕ್ಕ ವಯಸ್ಸಿನಿಂದ ನನ್ನ ಕಚೇರಿ ಕೇಳ್ತಾರಂತೆ ಸರ್. ಎಸ್ ಪಿ ಸಾಹೇಬ್ ಹೇಳಿದ್ರು. ನಮ್ಮ ನೇರ್ಲಿಗೆಯವರು ಇದ್ದಾರೆ, ಉಮೇಶ್ ಗಂಗಾಳ್ ಇದ್ದಾರೆ. ವರ್ಕ್ ಟುಗೆದರ್ ಫಾರ್ ದ ಮೂವಿ ಮಾರ್ತಾಂಡ, ಮೊದಲನೇ ಸಾಕ್ಷಿ. ಸೊ ಇದೆಲ್ಲ ನಸ್ಟಾಲ್ಜಿಕ್ ಮೆಮರೀಸ್ ಇದೆ. ನಾನು ಆ ದಿನ ನಾನು ವೇಟ್ ಮಾಡ್ತೀನಿ. ನನ್ನ ಶಿಷ್ಯನ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ನಾನು ಹಾಡಬೇಕು ಅಂತ ಆಸೆ ಇದೆ ನನಗೆ. ಅದಾದಷ್ಟು ಬೇಗ ಪೂರ್ತಿಯಾಗಿದೆ. ಪ್ರಸನ್ನ is a visionary. He is a dreamer. He is a very hard working. ತುಂಬಾ ಶ್ರಮ ಪಡುವಂಥ ವ್ಯಕ್ತಿ. ಆ ಶ್ರಮಕ್ಕೆ ತಾಯಿ ಶಾರದೆ ಭಗವತಿ ಹರಿಸಿ ಆ ಭಗವಂತ ಯಶಸ್ಸನ್ನ ಖಂಡಿತ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಶುಭ ಹಾರೈಸ್ತಾ, ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಆಲ್ರೆಡಿ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಕೊನೆಗೆ ಸಾಲಿನ ನಾಗಮಂಡಲ, ನನ್ನನ್ನು ಇಲ್ಲಿ ಕರೆಸಿದಂಥ ನಾಗಮಂಡಲದ